स्वागत है आपका बी न्यूज नेशन में। मैं हूं आबिद हुसैन शेख। एडीजीपी आलोक कुमार ने दी फिटनेस टिप्स। आज बीजापुर में रन फॉर फिट इंडिया अभियान का चालन करके राज्य के एडिशनल डायरेक्टर जनरल ऑफ पुलिस आलोक कुमार ने इस मौके पर बात करते हुए कहा कि सुबह सवेरे रनिंग, वॉकिंग या अन्य एक्सरसाइज करने से अपने शरीर को फिट और तंदुरुस्त रख सकते हैं और कोरोना जैसे महामारियों से लड़ने में हमारा शरीर हमेशा तैयार रहेगा। बीजापुर जनता को फिट मिशन के तहत जागरूक करते दिखे एडीजीपी आलोक कुमार। ಹೊಟ್ಟೆ ನೋವು ಯಾರು ಬೇರೆ ಶೇರ್ ಮಾಡ್ಲಿಕ್ಕೆ ಆಗತ್ತೆ, ಅವ್ರಿಗೆ ಆಗಲ್ಲ। ಯಾರಿಗೆ ನಿಮ್ಗೆ ಏನಾದ್ರು ಬಹಳ ನಿಮ್ಗೆ ಕ್ಯಾನ್ಸರ್ ಕಾಯಿಲೆ ಆಗಿದ್ರೆ, ಬೇರೆ ಕಾಯಿಲೆ ಆಗಿದ್ರೆ, ಬೇರೆ ಅದು ನೋವು ಅದು ಆ ಕಾಯಿಲೆಯಿಂದ ಏನು ಬರುತ್ತೆ ಶಾರೀರಿಕವಾಗಿ, ಆ ಕಾಯಿಲೆ ಹಂಚ್ಕೊಳ್ಳಿಕ್ಕೆ ಯಾರಿಗೆ ಆಗಲ್ಲ। ಅದು ಯಾರಿಗೆ ಕಾಯಿಲೆ ಬರುತ್ತೆ ಅವರೇ ಸಹಿಸ್ಕೊಳ್ಬೇಕಾಗತ್ತೆ। ಅದಕ್ಕಾಗಿ ನಮ್ಮ ಪ್ರಕಾರ ಈ ಆರೋಗ್ಯ ಸಂಪತ್ತು ಸುಮ್ಮನೆ ಹೇಳ್ತಾರೆ, ಆರೋಗ್ಯ ಸಂಪತ್ತು ಹೇಳ್ತಾರೆ। ಏನು ದುಡ್ಡಿದ್ರೆ ಸಂಪತ್ತು, ಆರೋಗ್ಯ ಸಂಪತ್ತು ಇಲ್ಲ। ಆದ್ರೆ ನೀವು ಕೋವಿಡ್ ಸಂದರ್ಭ ನಾನು ನೋಡಿದ್ದೇನೆ, ಬಹಳಷ್ಟು ಜನ ಇಷ್ಟು ದುಡ್ಡಿತ್ತು, ಆದ್ರೆ ಒಂದ್ಸರ್ತಿ ಹತ್ತಿದ ನಂತರ ಏನ್ ಅವ್ರಿಗೆ ಮಾಡ್ಲಿಕ್ಕೆ ಆಗಿಲ್ಲ, ಅವ್ರು ಹೊರಟೋದ್ರು। ನಾವು ಅದಕ್ಕಾಗಿ ಆರೋಗ್ಯ ನಾವು ಕಾಪಾಡಬೇಕು। ಆರೋಗ್ಯ ನಾವು ಕಾಪಾಡಿದರೆ ನಾವು ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬದವರಿಗೆ ಚೆನ್ನಾಗಿ ನೋಡ್ಕೊಳ್ಲಿಕ್ಕೆ ಆಗತ್ತೆ, ನಮ್ಮ ಕೆಲಸ ಸರಿಯಾಗಿ ಮಾಡ್ಲಿಕ್ಕೆ ಆಗತ್ತೆ, ಮತ್ತೆ ನಾವು ಯಾವುದೋ ಒಂದು ಸಮಸ್ಯೆ ಇಲ್ಲದೆ ನಾವು ಇರಕ್ಕೆ ಆಗತ್ತೆ। ಸೊ ಅದೇ ನಿಟ್ಟಿನಲ್ಲಿ ನಾವು ಈ ಬಿಜಾಪುರ್ನಲ್ಲಿ ಕೂಡ ಫಿಟ್ನೆಸ್ ಬಗ್ಗೆ ನಾವು, ಮತ್ತೆ ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲಿ ಫಿಟ್ನೆಸ್ ಬಗ್ಗೆ ನಾವು ಒಂದು ಜಾಗೃತಿಯನ್ನು ಮೂಡಿಸೋಣ, ಮತ್ತೆ ಆ ಮೂಲಕ ಜನರಲ್ಲಿ ಕೂಡ ಒಂದು ಜಾಗೃತಿ ಮೂಡಿಸೋಣ ಈ ಕೋವಿಡ್ ಸಂದರ್ಭದಲ್ಲಿ। ಯಾಕಂದ್ರೆ ಇನ್ನೂ ಯಾರಿಗೆ ವ್ಯಾಕ್ಸಿನೇಷನ್ ಆಗಿಲ್ಲ, ನಾನು ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ, ದಯವಿಟ್ಟು ಮಾಸ್ಕ್ ಇನ್ನೂ ನಾವು ಧರಿಸ್ಕೊಳ್ಬೇಕಾಗತ್ತೆ। ವಿಶೇಷವಾಗಿ ಯಾವಾಗ ಫಿಸಿಕಲ್ ಡಿಸ್ಟೆನ್ಸ್ ಕಮ್ಮಿ ಇರ್ತದೆ ಅದು ನಾವು ಇನ್ನೂ ಪಾಲನೆ ಮಾಡಬೇಕು। ಯಾವಾಗ ವ್ಯಾಕ್ಸಿನ್ ಆಗಿದ ನಂತರ ಏನು ಅದು ನಾವು ನೋಡ್ಬೇಕು। ಸ್ವಲ್ಪ ನಾವು ಬಹಳ ನಿಷ್ಕಾಳಜಿತ ನಾವು ತೋರಿಸೋದು ಬೇಡ, ಅದು ನಾವು ನೋಡೋಣ। ಆದ್ರೆ ಹೆಲ್ತ್ ಬಗ್ಗೆ ನಾನು ಹೇಳ್ತೀನಿ, ಇನ್ನೊಮ್ಮೆ ನಾನು ಹೇಳ್ತೀನಿ, ಯಾರು ಆಗ್ಲಿ ಅದು ವಾಕಿಂಗ್ ಮಾಡ್ತಾರೆ ಜನ, ನನ್ಗೆ ಖುಷಿ ಆಗ್ತಾ ಇದೆ ಇಲ್ಲಿ ಬಹಳಷ್ಟು ಜನ ಈಗ ಅದು ಬೆಳಗಿನ ಜಾವ ಅವರು ವಾಕಿಂಗ್ ಮಾಡ್ಲಿಕ್ಕೆ ಬಂದಿದ್ದಾರೆ। ಅದೇ ರೀತಿ ರನ್ನಿಂಗ್ ಆಗ್ಲಿ, ಸ್ವಿಮ್ಮಿಂಗ್ ಆಗ್ಲಿ, ಯಾವ್ದು ಆಟ ಆಗ್ಲಿ, ಅದು ಯಾವ ಮೂಲಕ ಇದು ಬರೆಯೋದಕ್ಕಿಲ್ಲ, ಜಾಗಿಂಗ್ ಮಾಡಿದ್ರೆ ಆರೋಗ್ಯ ಆಗೋದು ಅದು ಇಲ್ಲ। ಯಾವ ಒಂದು ನಮ್ಮ ಪ್ರಕಾರ ನಾವು ಒಂದು ಅಭ್ಯಾಸ ನಾವು ಇಟ್ಕೊಳ್ಬೇಕು, ಮತ್ತೆ ಅದು ನಾವು ಡೈಲಿ ಅದು ಪಾಲನೆ ಮಾಡಬೇಕು। ಅದು ಸಿವಿಲ್ಗೆ ಕೂಡ ಆಗತ್ತೆ, ನಮ್ಗೆ ಸಿವಿಲ್ನವ್ರಿಗೆ ಮಾಡಕ್ಕೆ ಆಗಲ್ಲ, ಬಹಳ ಕೆಲಸ ಇದೆ, ಅದು ನಮ್ಮ ಪ್ರಕಾರ ನಾನು ನೋಡಿದ್ದೇನೆ, ಅದು ಇಲ್ಲ। ಈ KSRP ತುಂಬಾ ಟೈಮ್ ಇರುತ್ತೆ, SDR ಇರುತ್ತೆ, ನಾವು ಕಾಪಾಡಬೇಕು। ಒಂದು ಸ್ವಸ್ಥ ಬಿಜಾಪುರ್ ನಾವು ಕಟ್ಟೋಣ। ಬಿಜಾಪುರದ ಎಲ್ಲ ಜನರು, ಬಿಜಾಪುರದ ಎಲ್ಲ ನಮ್ಮ ಪ್ರಕಾರ ಅಧಿಕಾರಿಗಳು, ಎಲ್ಲ ಸಿಬ್ಬಂದಿಗಳು ಅವರು ಒಂದು ಇನ್ನೂ ಆರೋಗ್ಯವಂತವಾಗಿ ಆಗ್ಲಿ, ಈ ಮೂಲಕ ನಾನು ಎಲ್ಲರಿಗೆ ಶ್ವಾಸವನ್ನ ಕೊಡುತ್ತೇನೆ। ಮತ್ತೆ ನಾವು ಇಲ್ಲಿಂದ BLD ವರೆಗೆ ನಾವು ಇದು ರನ್ ಇದೆ, ಅದು ನಾವು ಮಾಡೋಣ। ಎಲ್ಲರಿಗೆ ನಾನು ಶ್ವಾಸವನ್ನ ಕೊಡುತ್ತಾ ನಮ್ಮ ಮಾತಿಗೆ ನಾನು ವಿರಾಮ। बिस्मिल्लाहिर्रहमानिर्रहीम। अस्सलाम वालेकुम रहमतुल्लाहि वबरकातुहू। मैं डॉक्टर रक्षंदा अंजुम हत्तर की हाल, ऑब्स्टिशियन एंड गायनेकोलॉजिस्ट, इस वक्त बागमारी हॉस्पिटल में मौजूद हूँ। बागमारी हॉस्पिटल में औरतों की हर बीमारी का इलाज, हामिल औरतों का इलाज और हमल से जुड़े हुए हर मसले का इलाज और मंथली चेकअप, यहाँ पर नॉर्मल डिलीवरी और सिजेरियन डिलीवरी की भी सहूलत 24 घंटे मौजूद है। उम्मीद है कि हमारी खिदमत से आपको मदद मिलेगी। इंशाअल्लाह ताला हमारी कोशिश रहेगी, हमारी दुआ भी है कि यहाँ से ज़्यादा लोग सिर्फ शफायाब होकर जाएं। आमीन सुम्मा आमीन। बागमारी हॉस्पिटल हर स्पेशलिटी के माहिर डॉक्टरों के साथ 24 घंटे खुला हो। बागमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बागमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। और खबरों के लिए देखते रहिए बी न्यूज नेशन। जय हिंद, जय कर्नाटक।